ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಭತ್ತ ಖರೀದಿ ನಮ್ಮ ರಾಜ್ಯದಲ್ಲಿ ಕಳೆದ ಸಾರಿ ಎಲ್ಲ ನೋಂದಾವಣೆ ಮಾಡ್ಕೊಳ್ಳಿ ಅಂತ ಸರ್ಕಾರ ಹೇಳಿಬಿಟ್ರು. ಜನ ಗೊಂದಲದಲ್ಲಿ ಪಾಪ ಪರದಾಡಿಕೊಂಡು ಕಳೆದ ಸಾರಿ ಸರ್ಕಾರದ ಜೊತೆಲಿ ನೋಂದಣಿ ಮಾಡ್ಕೊಳ್ಳೋದು ಎಲ್ಲಿ, ಯಾವ ರೀತಿ ಪ್ರೊಸೀಜರು, ಅದೇನೋ ಹೊಸ ಕಾನೂನು ತಂದುಬಿಟ್ಟಿದ್ದಾರೆ, ಅದು ಇದು ಎಲ್ಲ ಪರದಾಡ್ಬಿಟ್ರು. ಸರ್ಕಾರ ಕೊನೆಯಲ್ಲಿ ಕೈ ಕೊಡ್ತು, ಭತ್ತ ಖರೀದಿ ಮಾಡಲಿಲ್ಲ. FCI ರೂಲ್ಸ್ ಪ್ರಕಾರ ಫುಡ್ ಕಾರ್ಪೊರೇಷನ್ ಇಂಡಿಯಾ ಅವರ ರೂಲ್ಸ್ ಪ್ರಕಾರ ಭತ್ತ ನಿಗದಿಯಾಗಿದೆ 2300 ಚಿಲ್ಲರೆ. ಅದು ಒಂದು ಸಲ ನಿಗದಿ ಆದರೆ ಒಂದು ವರ್ಷಕ್ಕೆ ಆ ಒಂದು ಟೈಮ್ ಇರುತ್ತೆ. ಇವತ್ತು ಭತ್ತ ರೈತರಿಂದ ಖರೀದಿ ಮಾಡ್ತಾ ಇರೋದು 1800 ರಿಂದ 900 ರೂಪಾಯಿ ತನಕ. ಏನಾಗಬೇಕು ರೈತರು? ನೀವು ಸರ್ಕಾರ ನಡೆಸೋರು, ಕೃಷಿ ಸಚಿವರು, ಮಂಡ್ಯ ಜಿಲ್ಲೆಯವರು, ನೀವು ಕೇಂದ್ರದಲ್ಲಿ ಮಾವು ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಅಂತ ಕೇಳಿ ಇವತ್ತು ನಮ್ಮನ್ನ ಕುಮಾರಸ್ವಾಮಿಯವರು ಬೆಂಬಲ ಬೆಲೆನ ಕೊಡಿಸಿದ್ದಾರೆ. ನಾವು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಕೇಂದ್ರದಿಂದ ಸ್ವಲ್ಪ ರೈತರ ಬೆಂಬಲ ಬೆಲೆ ಸಿಕ್ಕಬೇಕು ಭತ್ತಕ್ಕೆ ಅಂತ. ರಾಜ್ಯ ಸರ್ಕಾರ ನಾವು ರೈತರ ಹಿತ ಕಾಯ್ತೀವಿ ಅಂಥೇಳಿ ಹೇಳ್ತಾರಲ್ಲ, ಕಳೆದ ಸಾರಿ ಕೈ ಕೊಟ್ಟರು, ಭತ್ತ ಖರೀದಿ ಮಾಡಲಿಲ್ಲ. 1800-900 ರೂಪಾಯಿಗೆ ರೈತ ಭತ್ತ ಮಾರೋದಾದರೆ ನಾವು ನೀವೆಲ್ಲರೂ ರೈತರೇ ಇಲ್ಲಿ ಬಹುತೇಕರು ತಾವೇ ಹೇಳಿ, 1800 ರೂಪಾಯಿಗೆ ಭತ್ತ ಮಾರಿದ್ರೆ ನಮಗೆ ರೈತರು ಉಳಿಯೋಕ್ಕೆ ಸಾಧ್ಯನಾ? ಯಾಕೆ ಯುವಕರು ವ್ಯವಸಾಯ ಬಿಡ್ತಾ ಇದ್ದಾರೆ? ಯಾಕೆ ಯಾರಿಗೂ ಆಸಕ್ತಿ ಇಲ್ಲ ಅಂದರೆ ನೋಡಿ, ಇಲ್ಲಿ ಬರ್ತು ಉತ್ತರ. ಸರ್ಕಾರ ನಮಗೆ ಬೆಂಬಲ ಯಾವ ಮಟ್ಟಕ್ಕೆ ಕೊಡ್ತಾ ಇದೆ ಅಂತ. ನೀವು ರೈತರ ಪರ ಸರ್ಕಾರ ಅಂತ ಹೇಳ್ತೀರಾ ಭಾಷಣಗಳಲ್ಲಿ. ಈ ಕೃಷಿ ಸಚಿವರು ನಾನೇನೋ ಮಾಡಿದೆ, ಯೂನಿವರ್ಸಿಟಿ ಮಾಡಿದೆ, ಅದು ಇದು ಎಲ್ಲ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ ಇದೆಲ್ಲ? ನೀವು ರೈತರಿಗೆ ನೀರು ಕೊಡೋಲ್ಲ. ಭತ್ತ ಹಾಕ್ತಿದ್ದ ಜಾಗದಲ್ಲಿ ಜಳ್ಳಾಗಿದೆ, ಇಳುವರಿ ಫುಲ್ ಬಿದ್ದೋಯ್ತು, ಬೆಂಬಲ ಬೆಲೆ ಕೊಡೋಲ್ಲ. ನಾನು ನಾಲೆ ಮೇಲೆ ಅಷ್ಟು ಕೋಟಿ ಕೊಟ್ಟೆ, ಇಷ್ಟು ಕೋಟಿ ಕೊಟ್ಟೆ ಅಂತೆಲ್ಲ ನೆನ್ನೆ ಹೇಳ್ಕೊಂಡಿದ್ದೀರಿ. ಇರಿಗೇಷನ್ಗೆ ಅಷ್ಟೊಂದು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದೀರಿ. ಯಾವ ಪುರುಷಾರ್ಥಕಕ್ಕೆ? ರೈತರು ಬೆಳೆಗೆ ನೀವು ಸ್ಪಂದಿಸೋಕ್ಕಾಗಲಿಲ್ಲ ಅಂದರೆ, ನೀರು ಕೊಡೋಕ್ಕಾಗಲಿಲ್ಲ, ಅವ್ರ ಬೆಳೆನ ಖರೀದಿ ಮಾಡೋಕ್ಕಾಗಲಿಲ್ಲ, ರೈತರು ಭಾವನೆಗಳಿಗೆ ಮರ್ಯಾದೆ ಕೊಡೋಕ್ಕೆ ನಿಮ್ಗೆ ತಯಾರಿಲ್ಲ ಅನ್ನೋದಾದರೆ, ನೀವು ನಾಲೆಗಳಿಗೆ ಅಷ್ಟೇನೋ ಕೊಟ್ಟು 3000 ಕೊಟ್ಟಿದ್ದೀನಿ, ಕೇಳ್ಕೊಳಪ್ಪ ಅಂತೆಲ್ಲ ಹೇಳ್ತಿರಲ್ಲ, ಏನು ನೆಕ್ಕೊಳ್ಳೋದು ಅದನ್ನು ನಾವು? VC ನಾಲೆ ಆಧುನೀಕರಣಕ್ಕೆ ಕುಮಾರಸ್ವಾಮಿ ಅವರಿದ್ದಾಗ ಮಂಜೂರಾಗಿರ್ತಕ್ಕಂಥದ್ದು. ನೀವು ಸಡಗರದಲ್ಲಿ ಮಾಡ್ಕೊತಾ ಇದ್ದೀರಿ, ಅದನ್ನು ಅಡಿಷನಲ್ ಆಗಿ ಸೇರಿಸ್ಕೊಂಡು 1 to ಡಬಲ್ ಮಾಡಿಕೊಂಡು ಅದನ್ನು ಎಲ್ಲರೂ ತಾವು ಭಾಳ ಸಡಗರದಲ್ಲಿ ಮಾಡ್ಕೊತಾ ಇದ್ದೀರಿ. ನಿಮ್ಮ ಸಡಗರ ಸಂಭ್ರಮ ಯಾಕೆ ಅನ್ನೋದ್ರ ಬಗ್ಗೆನೂ ಮುಂದೊಂದು ದಿವಸದಲ್ಲಿ ಹೇಳೋಣ. ಈ ನಾಲಾ ಸಡಗರ ಸಂಭ್ರಮ ಅವತ್ತೇನು ಕುಮಾರಸ್ವಾಮಿ ಅವರಿಗೆ ತಕ್ಷಣ ನಿಲ್ಲಿಸಿ, ನೀರು ಬಿಟ್ಟಿರೋ ಅಂಥದ್ದನ್ನು ತಕ್ಷಣ ನಿಲ್ಲಿಸಿ ನಾಲೆ ಕೆಲಸ ಮಾಡಿಸೋದು ದೊಡ್ಡದಾಗಿರಲಿಲ್ಲ. ರೈತರು ಕಂಗೆಟ್ಟು ಹೋಗ್ತಾರೆ, ರೈತರು ಬಳೆ ನಿಂತೋಗುತ್ತೆ. ಮುಂದಿನ ದಿವಸ ಸಂದರ್ಭ ಬಂದಾಗ ನಿಲ್ಲಿಸೋಣ, ಈ ಸಂದರ್ಭ ಅಲ್ಲ ಇದಕ್ಕೆ ಅಂತೇಳಿ ಮುಂದೂಡಿದರು. ನೀವು ಯಾವ ಸಂದರ್ಭನೂ ಮನಸ್ಸಿಗೆ ಹಾಕ್ಕೊಳ್ಳದೆ ಸಂಪೂರ್ಣ ವ್ಯಾವಹಾರಿಕವಾಗಿ ಕಾಂಟ್ರಾಕ್ಟ್ರ್ ಪರವಾಗಿ ನಿಂತ್ಕೊಂಡು ಇಷ್ಟೊಂದು ಸಡಗರದಲ್ಲಿ ನೀವು ಮಾಡಿಕೊಂಡ್ರಲ್ಲ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ. ಆಯ್ತು, ನಾನು ಬೆಳಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದೆ. ಇಷ್ಟೆಲ್ಲ ಆಗಿದೆ, CM ಅಲ್ಲಿ ಬಾಗಿನ ಬಿಟ್ಟಾದ ಮೇಲೆ ನಾಲೆಗಳಿಗೆ ನೀರು ಬಿಡ್ರಿ ಅಂತ ಹೇಳ್ತಾರೆ. ತಾವೆಲ್ಲ ಸಾಕ್ಷಿ ಇದ್ದೀರ, ಅದಕ್ಕೆ ಬಿಟ್ಟಿದ್ದಾರ? ಇನ್ನೂ 3 ದಿನ ಆದರೂ ಇವ್ರು ನಾಲೆಗೆ ನೀರು ಬಿಡೋಕ್ಕೆ ತಯಾರಿಲ್ಲ. ಯಾವುದೋ ಒಂದು ಕಾಂಟ್ರಾಕ್ಟ್ ನಡೀತಿದೆಯಂತೆ, ಅದು ಮುಗಿಬೇಕಂತೆ, ಗೇಟ್ ಹಾಕ್ತಾ ಇದ್ದಾರಂತೆ, ಆ ಕೆಲಸ ಮುಗಿಬೇಕು. ಅಲ್ಲಿ ತನಕ ಬೆಳೆ ನೀವು ಅಟ್ಲೀಸ್ಟ್ ಬೆಳೆ ಹಾಕಬಾರ್ದು ಅಂತಾರೋ ರೈತರಿಗೆ ಹೇಳಬೇಕಾಗಿತ್ತಲ್ಲ. ತೆಂಗು, ಅಡಿಕೆ,
ಏನಿದೆ ಎಲ್ಲ ಕುಯ್ಕೊಂಬಿಡಿ, ನಾವು ಜಿಲ್ಲೆಯಲ್ಲಿ ನಾವು ಒಂಥರ ಇದು ಬಿಹಾರ ಇದ್ದಂಗೆ ನಾವೇನು ತೀರ್ಮಾನ ಮಾಡ್ತೀವಿ ಅದೇ ಅಂತಿಮ ಅಂತ ನೀವು ಹೇಳಬೇಕಾಗಿತ್ತಲ್ಲ ಮೊದಲೇ ಕೃಷಿ ಸಚಿವರೇ. ಇಷ್ಟು ನಮ್ಮ ಜಿಲ್ಲೆ ರೈತರನ್ನ ಅಗ್ರ ಮಾಡ್ಕೊಂಬಿಟ್ರಿ.